ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ RRBಯಿಂದ ಅಂದರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನಿಂದ ಅಧಿಸೂಚನೆ ಹೊರಡಿಸಿರುವಂಥದ್ದು. ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರ್ತದೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ಟೆಕ್ನಿಷಿಯನ್ ಅಂತ ಹುದ್ದೆಗಳು ಖಾಲಿ ಇರುವಂಥದ್ದು ರೀ. ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ವಿಭಾಗದಲ್ಲಿ 323 ಹುದ್ದೆಗಳು ಖಾಲಿ ಇರುವಂಥದ್ದು. ಟೆಕ್ನಿಷಿಯನ್ ಗ್ರೇಡ್ 3 6234 ಹುದ್ದೆಗಳು ಖಾಲಿ ಇರುವಂಥದ್ದು. ಒಟ್ಟಾರೆಯಾಗಿ 6557 ಹುದ್ದೆಗಳು ಖಾಲಿ ಇರುವಂಥದ್ದು ರೀ. ಭಾರತದಾದ್ಯಂತ 6557 ಹುದ್ದೆಗಳು ಖಾಲಿ ಇರುವಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಸ್ಯಾಲರಿ ಬಗ್ಗೆ ನೋಡೋದಾದ್ರೆ ಈ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ವಿಭಾಗದ ಹುದ್ದೆಗಳಿಗೆ ಪ್ರತಿ ತಿಂಗಳಿಗೆ 29,200 ರೂಪಾಯಿ ಬೇಸಿಕ್ ಪೇಮೆಂಟ್ ಇರುವಂಥದ್ದು ರೀ. ಇದ್ರ ಮೇಲೆ ಇನ್ ಅಡಿಷನ್ ಆಗಿ ಹಲವಾರು ಅಲವೆನ್ಸಸ್ಗಳು ಕೂಡ ನೀಡಲಾಗ್ತದೆ. ನೆಕ್ಸ್ಟ್ ಟೆಕ್ನಿಷಿಯನ್ ಗ್ರೇಡ್ 3 ಏನದಲ್ರಿ, ಈ ಹುದ್ದೆಗಳಿಗೆ ಪ್ರತಿ ತಿಂಗಳಿಗೆ 19,900 ರೂಪಾಯಿ ಬೇಸಿಕ್ ಪೇಮೆಂಟ್ ಇರುವಂಥದ್ದು ಸ್ನೇಹಿತರೆ. ಈ 6557 ಹುದ್ದೆಗಳಲ್ಲಿ ಅಂದ್ರೆ ಭಾರತದಲ್ಲಿರುವ ಎಲ್ಲ RRBಗಳಲ್ಲಿ ಖಾಲಿ ಇರುವ ಒಟ್ಟು ಹುದ್ದೆಗಳು 6557. ಹಾಗಾದ್ರೆ ನಮ್ಮ ಬೆಂಗಳೂರು RRB ಒಳಗೆ ಎಷ್ಟು ಹುದ್ದೆಗಳು ಮೀಸಲಾದಾವ ಅಥವಾ ಎಷ್ಟು ಹುದ್ದೆಗಳು ಖಾಲಿ ಅದಾವ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಬೆಂಗಳೂರು RRBಯಲ್ಲಿ 245 ಹುದ್ದೆಗಳು ಖಾಲಿ ಇರುವಂಥದ್ದು ಸ್ನೇಹಿತರೆ. ನೋಡ್ರಿ, ಎಲ್ಲ RRBಗಳಲ್ಲಿ ವೇಕೆನ್ಸಿ ಡೀಟೇಲ್ಸ್ ಕೊಟ್ಟರು. ನೀವು ಯಾವ RRBಗೆ ಬೇಕಾದರೂ ಅರ್ಜಿ ಸಲ್ಲಿಸಬಹುದು. ಯಾವ RRBಗೆ ಬೇಕಾದ್ರೂ ನೀವು ಅರ್ಜಿ ಸಲ್ಲಿಸಬಹುದು. ಕೇವಲ ಒಂದೇ RRBಗೆ ಅರ್ಜಿ ಸಲ್ಲಿಸ್ಬೇಕ್ರಿ. ನೀವು ಬೆಂಗಳೂರಿಗರ ಸಲ್ಲಿಸ್ರಿ, ಅಹಮದಾಬಾದ್ಕರ ಸಲ್ಲಿಸ್ರಿ, ಅಜ್ಮೇರ್ಗರ ಸಲ್ಲಿಸ್ರಿ, ಯಾವುದೇ RRBಗೆ ಅರ್ಜಿ ಸಲ್ಲಿಸ್ರಿ. ಆದರೂ ಯಾವುದಾದ್ರೂ ಒಂದು RRBಗೆ ಮಾತ್ರ ಅರ್ಜಿ ಸಲ್ಲಿಸ್ಬೇಕು ಸ್ನೇಹಿತರೆ. ಆಮೇಲೆ ವೇಕೆನ್ಸಿ ಡೀಟೇಲ್ಸು ಕೊಟ್ಟಾರ. ಆಮೇಲೆ ಹುದ್ದೆಗಳ ವರ್ಗೀಕರಣ ಕೂಡ ಕೊಟ್ಟರು ಸ್ನೇಹಿತರೆ. ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟಿರುವಂಥದ್ದು, ಪ್ರತಿಯೊಂದು RRBಯ ಹುದ್ದೆಗಳ ವರ್ಗೀಕರಣ ಕೊಟ್ಟಿರುವಂಥದ್ದು. ನಿಮ್ಮದು ಕ್ಯಾಟಗರಿಗೆ ಎಲ್ಲಿ ಹುದ್ದೆಗಳು ಹೆಚ್ಚಿಗೆ ಅದಾವ ಅದೆಲ್ಲ ನೋಡಿಕೊಂಡು ನೀವು ಯಾವ RRBಗೆ ಅರ್ಜಿ ಸಲ್ಲಿಸ್ಬೇಕಂತೀರಿ ಆ RRBಗೆ ಅರ್ಜಿ ಸಲ್ಲಿಸ್ರಿ ಸ್ನೇಹಿತರೆ. ನೆಕ್ಸ್ಟ್ ಈ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ಬೇಕ್ರಿ. RRBದ ಅಫೀಷಿಯಲ್ ವೆಬ್ಸೈಟ್ಗಳಲ್ಲಿ ಇದೇ ನೋಟಿಫಿಕೇಶನ್ದೊಳಗೆ ಕೊಟ್ಟಾರ ಸ್ನೇಹಿತರೆ. ನೆಕ್ಸ್ಟ್ ಹೇಳ್ತೀನಿ, ಯಾವ RRBಗೆ ಅರ್ಜಿ ಸಲ್ಲಿಸ್ಬೇಕಂತೀರಿ ಆ RRBದ ಅಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ಬೇಕು ಸ್ನೇಹಿತರೆ. ಅರ್ಜಿ ಸಲ್ಲಿಸ್ಲಕ್ಕೆ ಪ್ರಾರಂಭ ದಿನಾಂಕ ಜೂನ್ 30, 2026. ಅರ್ಜಿ ಸಲ್ಲಿಸ್ಲಕ್ಕೆ ಕೊನೆಯ ದಿನಾಂಕ ಜುಲೈ 29, 2026 ಆಗಿರ್ತದೆ. ಇನ್ನು ಅರ್ಜಿ ಸಬ್ಮಿಟ್ ಮಾಡಿದ ಮೇಲೆ ಪೇಮೆಂಟ್ ಮಾಡೋಕ್ಕೆ ಜುಲೈ 31, 2026 ಅಂದ್ರೆ ಅರ್ಜಿ ಶುಲ್ಕ ತುಂಬಕ್ಕೆ ಜುಲೈ 31, 2026 ಕೊನೆಯ ದಿನಾಂಕ ಆಗಿರ್ತದೆ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಅರ್ಜಿಯೊಳಗೆ ಏನಾದರೂ ತಪ್ಪಾಗಿತ್ತು ಅಂತ ತಿಳ್ಕೊಳ್ರಿ. ಅದನ್ನು ಕರೆಕ್ಷನ್ ಮಾಡಬೇಕಾಗಿತ್ತು ಅಂತಂದ್ರೆ ಆಗಸ್ಟ್ 1ರಿಂದ ಆಗಸ್ಟ್ 10 ಒಳಗಾಗಿ ನಿಮ್ಮದು ಅಪ್ಲಿಕೇಶನ್ನಲ್ಲಿರುವಂಥ ಏನಾದರೂ ಮಾಹಿತಿ ತಿದ್ದುಪಡಿ ಮಾಡಬೇಕಾಗಿತ್ತು ಅಂತಂದ್ರೆ ತಿದ್ದುಪಡಿಯನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ. ಅಪ್ಲಿಕೇಶನನ್ನು ಮಾಡಿಫೈ ಮಾಡಿಕೊಂಡು ರೀಸಬ್ಮಿಟ್ ಮಾಡಬಹುದು. ಓಕೆ ರೀ. ಅಪ್ಲಿಕೇಶನ್ ತಿದ್ದುಪಡಿ ಮಾಡಿ ರೀಸಬ್ಮಿಟ್ ಮಾಡಬೇಕಾದ್ರೆ ಮತ್ತೊಮ್ಮೆ 250 ರೂಪಾಯಿ ಅರ್ಜಿ ಶುಲ್ಕ ಅಥವಾ ಏನು ಕರೆಕ್ಷನ್ ಚಾರ್ಜಸ್ ಅಂತ ತುಂಬಬೇಕಾಗ್ತದೆ ಸ್ನೇಹಿತರೆ. ಓಕೆ ರೀ. ಇದು ರಿಫಂಡ್ ಇರಂಗಿಲ್ಲ ರೀ. ಓಕೆ ರೀ. ಆಗಸ್ಟ್ 1, 2026ರಿಂದ ಆಗಸ್ಟ್ 10, 2026ರವರೆಗೆ ನೀವು ಅಪ್ಲಿಕೇಶನನ್ನು ಕರೆಕ್ಷನ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಅಪ್ಲಿಕೇಶನ್ ಕೊನೆಯ ದಿನಾಂಕದೊಳಗಾಗಿ ನಿಮ್ಮದು ಎಜುಕೇಷನ್ ಕ್ವಾಲಿಫಿಕೇಷನ್ ಕಂಪ್ಲೀಟ್ ಆಗಿರ್ಬೇಕು ಸ್ನೇಹಿತರೆ. ಇನ್ನು ಫೈನಲ್ ರಿಸಲ್ಟ್ಗೆ ವೇಟ್ ಮಾಡ್ತಾ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಲಾಕ ಎಲಿಜಿಬಲ್ ಇರಂಗಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ವಯೋಮಿತಿಯ ಬಗ್ಗೆ ನೋಡೋದಾದ್ರೆ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ವಿಭಾಗ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು, ಗರಿಷ್ಠ 33 ವರ್ಷ ಮೀರಿರಬಾರ್ದು. ಟೆಕ್ನಿಷಿಯನ್ ಗ್ರೇಡ್ 3 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತಂದ್ರೆ ಕನಿಷ್ಠ 18 ವರ್ಷ, ಗರಿಷ್ಠ 30 ವರ್ಷ ವಯೋಮಿತಿಯಾಗಿರ್ತದೆ. ಈ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದೆ. ಆ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನೋಡೋದಾದ್ರೆ SC ಮತ್ತು ST ಕ್ಯಾಟಗರಿ ಅಭ್ಯರ್ಥಿಗಳಿಗೆ 5 ವರ್ಷಗಳು, OBC ಕ್ಯಾಟಗರಿ ಅಭ್ಯರ್ಥಿಗಳಿಗೆ 3 ವರ್ಷಗಳು, ಆಮೇಲೆ ಮಾಜಿ ಸೈನಿಕ ಅಭ್ಯರ್ಥಿಗಳಿದ್ರಿ ಅಂತ ತಿಳ್ಕೊಳ್ರಿ. ಜನರಲ್ ಕ್ಯಾಟಗರಿ ಮತ್ತು EWS ಕ್ಯಾಟಗರಿಯ ಮಾಜಿ ಸೈನಿಕ ಅಭ್ಯರ್ಥಿಗಳಿದ್ರು ಅಂತಂದ್ರೆ ಎಷ್ಟು ವರ್ಷ ಸೇವೆ ಸಲ್ಲಿಸಿರ್ತಾರೋ ಅಂದ್ರೆ ಸೈನ್ಯದೊಳಗೆ ಎಷ್ಟು ವರ್ಷ ಸೇವೆ ಸಲ್ಲಿಸಿರ್ತಾರ ಅದ್ರ ಮೇಲೆ 3 ವರ್ಷಗಳು. OBC ಕ್ಯಾಟಗರಿಯ ಮಾಜಿ ಸೈನಿಕ ಅಭ್ಯರ್ಥಿ ಇದ್ರೆ 6 ವರ್ಷ, SC ಮತ್ತು ST ಕ್ಯಾಟಗರಿಯ ಮಾಜಿ ಸೈನಿಕ ಅಭ್ಯರ್ಥಿ ಇದ್ರೆ 8 ವರ್ಷ. ಆಮೇಲೆ ಅಂಗವಿಕಲ ಅಭ್ಯರ್ಥಿಗಳು ಜನರಲ್ ಮತ್ತು EWS ಕ್ಯಾಟಗರಿಯ ಅಂಗವಿಕಲ ಅಭ್ಯರ್ಥಿ ಇದ್ರೆ 10 ವರ್ಷ,
OBC ಕ್ಯಾಟಗರಿಯ ಅಂಗವಿಕಲ ಅಭ್ಯರ್ಥಿಗಳಿಗೆ 13 ವರ್ಷ, SC ಮತ್ತು ST ಕ್ಯಾಟಗರಿಯ ಅಂಗವಿಕಲ ಅಭ್ಯರ್ಥಿಗಳಿಗೆ 15 ವರ್ಷ. ನೆಕ್ಸ್ಟ್ ವಿಧವಾ ಮಹಿಳಾ ಅಭ್ಯರ್ಥಿಗಳಿದ್ರೆ ಅಂತ ತಿಳ್ಕೊಳ್ರಿ. ಜನರಲ್ ಮತ್ತು EWS ಕ್ಯಾಟಗರಿಯ ವಿಧವಾ ಮಹಿಳಾ ಅಭ್ಯರ್ಥಿಗಳಿದ್ರೆ ಗರಿಷ್ಠ 35 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. OBC ಕ್ಯಾಟಗರಿಯ ವಿಧವಾ ಮಹಿಳಾ ಅಭ್ಯರ್ಥಿಗಳು ಗರಿಷ್ಠ 38 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. SC ಮತ್ತು ST ಕ್ಯಾಟಗರಿಯ ವಿಧವಾ ಮಹಿಳಾ ಅಭ್ಯರ್ಥಿಗಳ ಗರಿಷ್ಠ 40 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. ಈ ರೀತಿ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ SC ST ಮಾಜಿ ಸೈನಿಕ ಅಭ್ಯರ್ಥಿಗಳು, ಅಂಗವಿಕಲ ಅಭ್ಯರ್ಥಿಗಳು, ಮಹಿಳಾ ಅಭ್ಯರ್ಥಿಗಳು, ಟ್ರಾನ್ಸ್ಜೆಂಡರ್ ಅಂದ್ರೆ ತೃತೀಯ ಲಿಂಗ ಅಭ್ಯರ್ಥಿಗಳು, ಮೈನಾರಿಟಿ ಕಮ್ಯುನಿಟೀಸ್, ಆಮೇಲೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ EBC ಅಂತ ಬರ್ತದೆ ಇದು EBC. ಈ ಎಲ್ಲ ಕ್ಯಾಟಗರಿಯ ಅಭ್ಯರ್ಥಿಗಳ 250 ರೂಪಾಯಿ ಅರ್ಜಿ ಶುಲ್ಕ ತುಂಬಕ್ರಿ. ಈ 250 ರೂಪಾಯಿ ಅರ್ಜಿ ಶುಲ್ಕ ಕೂಡ ರೀಫಂಡ್ ಆಗ್ತದೆ, ಅಂದ್ರೆ ವಾಪಸ್ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಹಾಕ್ತಾರೆ. ಯಾವಾಗ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಹಾಕ್ತಾರ, ನೀವು ಎಕ್ಸಾಮಿನೇಷನ್ಗೆ ಅಟೆಂಡ್ ಆಗಬೇಕು. ಈ ಸ್ಪರ್ಧಾತ್ಮಕ ಪರೀಕ್ಷೆ ಇವರು ತಗೊಳ್ತಾರಲ್ರಿ RRB ಅವರು, ಆ ಸ್ಪರ್ಧಾತ್ಮಕ ಪರೀಕ್ಷೆಗೆ ನೀವು ಅಟೆಂಡ್ ಆಗಬೇಕು. ಅಂದ್ರೆ ಮಾತ್ರ ನಿಮಗೆ 250 ರೂಪಾಯಿ ಅಮೌಂಟ್ ಏನು ಮಾಡ್ತಾರೆ, ಈ ಎಕ್ಸಾಮಿನೇಷನ್ ಫೀ ತುಂಬಿರ್ತಕ್ಕಂಥದ್ದು ರೀಫಂಡ್ ಮಾಡ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಈ ಕ್ಯಾಟಗರಿಗಳನ್ನು ಹೊರತುಪಡಿಸಿ ಉಳಿದಿರ್ತಕ್ಕಂಥ ಎಲ್ಲ ಕ್ಯಾಟಗರಿಯ ಅಭ್ಯರ್ಥಿಗಳು 500 ರೂಪಾಯಿ ಅರ್ಜಿ ಶುಲ್ಕ ತುಂಬಬೇಕ್ರಿ. ಈ 500 ರೂಪಾಯಿದೊಳಗೆ 400 ರೂಪಾಯಿ ಅರ್ಜಿ ಶುಲ್ಕ ರೀಫಂಡ್ ಮಾಡ್ಲಾಗ್ತದೆ ಸ್ನೇಹಿತರೆ. ಆಗ್ಲೇ ಹೇಳ್ದಂಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ನೀವು ಅಟೆಂಡ್ ಆದ್ರೆ ಮಾತ್ರ ಈ 400 ರೂಪಾಯಿ ಅಮೌಂಟ್ ರೀಫಂಡ್ ಮಾಡ್ಲಾಗ್ತದೆ. ಯಾವ ರೀತಿ ಮಾಡ್ಲಾಗ್ತದ ಅಂತಂದ್ರೆ ನಿಮ್ಮದು ಬ್ಯಾಂಕ್ ಅಕೌಂಟ್ಗೆ ರೀಫಂಡ್ ಮಾಡ್ಲಾಗ್ತದೆ. ಅಂದ್ರೆ ಅರ್ಜಿ ಸಲ್ಲಿಸಬೇಕಾದ್ರೆ, ಅರ್ಜಿ ತುಂಬಬೇಕಾದ್ರೆ ನಿಮ್ಮದು ಬ್ಯಾಂಕ್ ಡೀಟೇಲ್ಸು ಅಲ್ಲಿ ಕೇಳಿರ್ತಾರೆ. ಯಾವ ಬ್ಯಾಂಕ್ ಡೀಟೇಲ್ಸ್ ತುಂಬಿರ್ತೀರಿ ಆ ಬ್ಯಾಂಕಿಗೆ ನಿಮ್ಗೆ ಅಮೌಂಟ್ ರೀಫಂಡ್ ಮಾಡ್ಲಾಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ಅಲ್ಲಿ ಒಂದು EBC ಅಂತ ಬಂದಿತ್ತು ಸ್ನೇಹಿತರೆ, ಎಕನಾಮಿಕಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಬಂದಿತ್ತು. ಈ EBC ಒಳಗೆ ಯಾರು ಎಲಿಜಿಬಲ್ ಇರ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಯಾರ್ದು ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್ 50,000 ರೂಪಾಯಿಗಿಂತ ಕಡಿಮೆ ಇರ್ತದೋ ಅವರು EBC ಅಂತ ಎಲಿಜಿಬಲ್ ಆಗ್ತಾರೆ ಸ್ನೇಹಿತರೆ. ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಒಳಗೆ ನಿಮ್ದು ಇನ್ಕಮ್ ಏನದಲ್ಲ 50,000 ರೂಪಾಯಿಗಿಂತ ಕಡಿಮೆ ಇತ್ತಂತ ತಿಳ್ಕೊಳ್ರಿ, ನೀವು EBC ಅಂತ ಅಪ್ಲಿಕೇಶನನ್ನು ಸಲ್ಲಿಸ್ಬೋದು. ಅಂದ್ರೆ ಫೀ ಕನ್ಸೆಷನ್ ಸಿಗ್ತದೆ ರೀ. ಈ EBC ಕ್ಯಾಟಗರಿಗೆ ಫೀ ಕನ್ಸೆಷನ್ ಸಿಗ್ತದೆ. ಅಂದ್ರೆ 250 ರೂಪಾಯಿ ತುಂಬೋದಿರ್ತದೆ. ಈ 250 ರೂಪಾಯಿನೂ ಕೂಡ ನಿಮಗೆ ರೀಫಂಡ್ ಆಗ್ತದೆ. ಇದಕ್ಕೆ ಜಾಬ್ ರಿಸರ್ವೇಷನ್ ಇರಂಗಿಲ್ಲ, ಪೋಸ್ಟ್ ರಿಸರ್ವೇಷನ್ ಇರಂಗಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ನಿಮ್ಮ ಕಡೆ BPL ಕಾರ್ಡ್ ಇತ್ತು ಅಂತ ತಿಳ್ಕೊಳ್ರಿ, ಅಂದರೂ ಕೂಡ ನೀವು EBC ಅಂತ ಗಿಸಿಂದೇಳಿ ಅರ್ಜಿಯನ್ನು ಸಲ್ಲಿಸ್ಬೋದು. EBCಯನ್ನು ಅಪ್ಲಿಕೇಶನ್ದೊಳಗೆ ಸೆಲೆಕ್ಟ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಅಂದ್ರೆ ಫೀ ಕನ್ಸೆಷನ್ ಲಾಭ ಪಡ್ಕೊಳ್ಬೋದು. ನೆಕ್ಸ್ಟ್ ಈ ರೈಲ್ವೇದ ಇಜ್ಜತ್ MST ಕಾರ್ಡ್ ಇದ್ರೂ ಕೂಡ EBCದ ಲಾಭ ಪಡ್ಕೊಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋಣ ಸ್ನೇಹಿತರೆ. ಅಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಎಜುಕೇಷನ್ ಕ್ವಾಲಿಫಿಕೇಶನ್ ಏನಾಗಿರಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ವಿಭಾಗ. ಇದು ನೋಡ್ರಿ, ಇಲ್ಲಿ ಲೆವೆಲ್ ಕೊಟ್ಟಾರ, ಯಾವ ಲೆವೆಲ್ದು ಯಾವ ಪೇ ಲೆವೆಲ್ ಏನೈತಿ ಅಂತ ಕೊಟ್ಟಾರ ಸ್ನೇಹಿತರೆ. ಇದನ್ನು ಅಬ್ಸರ್ವ್ ಮಾಡಿರಿ. ಓಕೆ ರೀ, ನೋಡ್ರಿ ಇದು ಪೇ ಲೆವೆಲ್ 5 ಅದ. ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಏನದಲ್ರಿ, ಲೆವೆಲ್ 5ರ ಹುದ್ದೆ ಸ್ನೇಹಿತರೆ ಇದು. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ BSc ಪಾಸ್ ಮಾಡಿರ್ಬೇಕು ಸ್ನೇಹಿತರೆ. ಬ್ಯಾಚುಲರ್ ಆಫ್ ಸೈನ್ಸ್ ಅಂತ ಕೊಟ್ಟಾರ ನೋಡ್ರಿ, BSc ಪಾಸ್ ಮಾಡಿರ್ಬೇಕು. ಫಿಸಿಕ್ಸ್ ಅಥವಾ ಇಲೆಕ್ಟ್ರಾನಿಕ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ ಇನ್ಸ್ಟ್ರುಮೆಂಟೇಷನ್ ಇವಿಷ್ಟು ಸಬ್ಜೆಕ್ಟ್ಗಳಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟ್ BScಯಲ್ಲಿ ಓದಿರ್ಬೇಕು ಸ್ನೇಹಿತರೆ. ಇನ್ ಕೇಸ್ ಈ ಎಜುಕೇಷನ್ ಕ್ವಾಲಿಫಿಕೇಶನ್ ನೀವು ಪಾಸ್ ಮಾಡಿರಲಿಲ್ಲ ಅಂತ ತಿಳ್ಕೊಳ್ರಿ, ಅದೇ BSc ಕಾಂಬಿನೇಷನ್ ಆಫ್ ಎನಿ ಸಬ್ ಸ್ಟ್ರೀಮ್, ಫಿಸಿಕ್ಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಇನ್ಸ್ಟ್ರುಮೆಂಟೇಷನ್ ಇವಿಷ್ಟು ಯಾವುದಾದ್ರೂ ಒಂದು ಕಾಂಬಿನೇಷನ್ನಲ್ಲಿ BSc ಪಾಸ್ ಮಾಡಿದ್ರು ಕೂಡ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೋದು. ಅಥವಾ ಡಿಪ್ಲೊಮಾ ಆಗಿರ್ಬೋದು ಅಥವಾ BE ಆಗಿರ್ಬೋದು, ಅವರು ಕೂಡ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೋದು. ಇಲ್ಲಿ ಕೊಟ್ಟರೆ ನೋಡಿ ಡಿಗ್ರಿ ಇನ್ ಎಂಜಿನಿಯರಿಂಗ್ ಅಂತ ಹೇಳಿ. ಓಕೆ ರೀ, ಈ ಅಬೋವ್ ಸ್ಟ್ರೀಮ್ದೊಳಗಡೆ ಡಿಪ್ಲೊಮಾ ಅಥವಾ ಡಿಗ್ರಿ ಎಂಜಿನಿಯರಿಂಗನ್ನು ಪಾಸ್ ಮಾಡಿರ್ಬೇಕು. ನೆಕ್ಸ್ಟ್ ಟೆಕ್ನಿಷಿಯನ್ ಗ್ರೇಡ್ 3 ಟ್ರ್ಯಾಕ್ ಮಷಿನ್ ITI ಪಾಸ್ ಮಾಡಿರ್ಬೇಕು ಸ್ನೇಹಿತರೆ. ಈ ITIದೊಳಗೆ ಫಿಟ್ಟರ್ ಆಗಿರ್ಬೋದು, ಇಲೆಕ್ಟ್ರಿಷಿಯನ್ ಆಗಿರ್ಬೋದು, ಇಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಆಗಿರ್ಬೋದು, ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್ ಆಗಿರ್ಬೋದು, ಮೆಕ್ಯಾನಿಕ್ ಮೆಕ್ಟ್ರಾನಿಕ್ಸ್ ಆಗಿರ್ಬೋದು, ಮೆಕ್ಯಾನಿಕ್ ಡೀಸೆಲ್ ಆಗಿರ್ಬೋದು, ಮೆಕ್ಯಾನಿಕ್ ಮೋಟರ್ ವೆಹಿಕಲ್ ಆಗಿರ್ಬೋದು, ವೆಲ್ಡರ್ ಆಗಿರ್ಬೋದು ಅಥವಾ ಮಷಿನಿಸ್ಟ್ ಆಗಿರ್ಬೋದು.
ಇವಿಷ್ಟು ಟ್ರೇಡ್ದೊಳಗೆ ಯಾವುದಾದ್ರೂ ಒಂದು ಟ್ರೇಡಿನಲ್ಲಿ ನೀವೇನಾದರೂ ಐಟೆ ಪಾಸ್ ಆಗಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಟೆಕ್ನಿಷಿಯನ್ ಗ್ರೇಡ್ 3 ಬ್ಲ್ಯಾಕ್ ಸ್ಮಿತ್ ವಿಭಾಗ ಲೆವೆಲ್ 2ರ ಹುದ್ದೆಗಳ್ರಿ. ಫಾರ್ಜರ್ ಆ್ಯಂಡ್ ಹೀಟ್ ಟ್ರೀಟ್ಮೆಂಟ್ ಆಗಿರ್ಬೋದು, ಫೌಂಡಿ ಮ್ಯಾನ್ ಆಗಿರ್ಬೋದು, ಪ್ಯಾಟರ್ನ್ ಮೇಕರ್ ಆಗಿರ್ಬೋದು, ಮೌಲ್ಡರ್ ಆಗಿರ್ಬೋದು, ಅಂದ್ರೆ ರೀಫ್ಯಾಕ್ಟ್ರಿ ಆಗಿರ್ಬೋದು. ಇವಿಷ್ಟು ಟ್ರೇಡಿನಲ್ಲಿ ಯಾವುದಾದ್ರೂ ಒಂದು ಟ್ರೇಡ್ನಲ್ಲಿ ನೀವು ಐಟೆ ಪಾಸ್ ಮಾಡಿರ್ಬೇಕು. ನೆಕ್ಸ್ಟ್ ಟೆಕ್ನಿಷಿಯನ್ ಗ್ರೇಡ್ 3 ಬ್ರಿಡ್ಜ್ ವಿಭಾಗ ಲೆವೆಲ್ 2ರ ಹುದ್ದೆಗಳು ಫಿಟ್ಟರ್ ಆಗಿರ್ಬೋದು ಅಥವಾ ವೆಲ್ಡರ್ ಆಗಿರ್ಬೋದು. ಈ ಎರಡು ಟ್ರೇಡಿನಲ್ಲಿ ಯಾವುದಾದ್ರೂ ಒಂದು ಟ್ರೇಡಿನಲ್ಲಿ ನೀವು ಐಟೆ ಪಾಸ್ ಮಾಡಿರ್ಬೇಕು ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಟೆಕ್ನಿಷಿಯನ್ ಗ್ರೇಡ್ 3 ಕ್ಯಾರೇಜ್ ಆ್ಯಂಡ್ ವೇಗಾನ್ ವಿಭಾಗ ಲೆವೆಲ್ 2ರ ಹುದ್ದೆ ರೀ. ಇದು ಫಿಟ್ಟರ್ ಆಗಿರ್ಬೋದು, ಕಾರ್ಪೆಂಟರ್ ಆಗಿರ್ಬೋದು, ವೆಲ್ಡರ್ ಆಗಿರ್ಬೋದು, ಪ್ಲಂಬರ್ ಆಗಿರ್ಬೋದು, ಪೈಪ್ ಫಿಟ್ಟರ್ ಆಗಿರ್ಬೋದು. ಇವಿಷ್ಟು ಟ್ರೇಡ್ಗಳಲ್ಲಿ ಯಾವುದಾದ್ರೂ ಒಂದು ಟ್ರೇಡಿನಲ್ಲಿ ನೀವು ಐಟೆ ಪಾಸ್ ಮಾಡಿರ್ಬೇಕ್ರಿ. ನೆಕ್ಸ್ಟ್ ಟೆಕ್ನಿಷಿಯನ್ ಗ್ರೇಡ್ 3 ಡೀಸೆಲ್ ಎಲೆಕ್ಟ್ರಿಕಲ್ ಲೆವೆಲ್ 2ರ ಹುದ್ದೆ ರೀ. ಇದು ಇಲೆಕ್ಟ್ರಿಷಿಯನ್ ಆಗಿರ್ಬೋದು, ಮೆಕ್ಯಾನಿಕ್, ಆಟೋ ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ವೈರ್ಮ್ಯಾನ್ ಆಗಿರ್ಬೋದು, ಇಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಆಗಿರ್ಬೋದು, ಮೆಕ್ಯಾನಿಕ್ ಪವರ್ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು. ಇವಿಷ್ಟು ಟ್ರೇಡ್ಗಳಲ್ಲಿ ಯಾವುದಾದ್ರೂ ಒಂದು ಟ್ರೇಡಿನಲ್ಲಿ ನೀವು ಐಟೆ ಪಾಸ್ ಮಾಡಿರ್ಬೇಕ್ರಿ. ನೆಕ್ಸ್ಟ್ ಟೆಕ್ನಿಷಿಯನ್ ಗ್ರೇಡ್ 3 ಡೀಸೆಲ್ ಮೆಕ್ಯಾನಿಕ್ ವಿಭಾಗ ಲೆವೆಲ್ 2ರ ಹುದ್ದೆ ರೀ. ಇದು ಫಿಟ್ಟರ್ ಆಗಿರ್ಬೋದು, ಮೆಕ್ಯಾನಿಕ್ ಡೀಸೆಲ್ ಆಗಿರ್ಬೋದು, ಮೆಕ್ಯಾನಿಕ್ ಆಗಿರಬಹುದು, ಅಂದ್ರೆ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಅವಿ ವೆಹಿಕಲ್ಸ್ ಮೆಕ್ಯಾನಿಕ್ ಆಗಿರ್ಬೋದು, ಆಮೇಲೆ ಮೆಕ್ಯಾನಿಕ್ ಆಟೋಮೊಬೈಲ್ದಾಗಿರ್ಬೋದು, ಮೆಕ್ಯಾನಿಕ್ ಮೋಟರ್ ವೆಹಿಕಲ್, ಟ್ರ್ಯಾಕ್ಟರ್ ಮೆಕ್ಯಾನಿಕ್, ವೆಲ್ಡರ್, ಪೇಂಟರ್, ಜನರಲ್ ವಿಭಾಗ. ಇವಿಷ್ಟು ಟ್ರೇಡ್ದೊಳಗೆ ಯಾವುದಾದ್ರೂ ಒಂದು ಟ್ರೇಡಿನಲ್ಲಿ ಐಟೆ ಪಾಸ್ ಮಾಡಿರ್ಬೇಕು. ನೆಕ್ಸ್ಟ್ ಟೆಕ್ನಿಷಿಯನ್ ಗ್ರೇಡ್ 3 ಇಲೆಕ್ಟ್ರಿಕಲ್ ಅಥವಾ TRS ವಿಭಾಗ ಲೆವೆಲ್ 2 ಹುದ್ದೆಗಳ ಸ್ನೇಹಿತರೆ ಇವು. ಇಲೆಕ್ಟ್ರಿಷಿಯನ್ ಆಗಿರ್ಬೋದು, ವೈರ್ಮ್ಯಾನ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಆಗಿರ್ಬೋದು, ಮೆಕ್ಯಾನಿಕ್ ಪವರ್ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಮೆಕ್ಯಾನಿಕ್ ಆಗಿರಬಹುದು. ಈ ಮೆಕ್ಯಾನಿಕ್ ಇದ್ರೆ ಇಕ್ವಿಪ್ಮೆಂಟ್ ಅಂಡ್ ಕೇಬಲ್ ಜಾಯಿಂಟಿಂಗ್ ಮೆಕ್ಯಾನಿಕ್ಸ್ ಇದ್ರೆ. ನೆಕ್ಸ್ಟ್ ಫಿಟ್ಟರ್ ಆಗಿರ್ಬೋದು, ವೆಲ್ಡರ್ ಆಗಿರ್ಬೋದು, ಪೇಂಟರ್ ಆಗಿರ್ಬೋದು, ಮಷಿನಿಸ್ಟ್ ಆಗಿರ್ಬೋದು, ಕಾರ್ಪೆಂಟರ್ ಆಗಿರ್ಬೋದು. ಇವಿಷ್ಟು ಟ್ರೇಡ್ ಒಳಗೆ ಯಾವುದಾದ್ರೂ ಒಂದು ಟ್ರೇಡಿನಲ್ಲಿ ನೀವು ಐಟೆ ಪಾಸ್ ಮಾಡಿರ್ಬೇಕ್ರಿ. ನೆಕ್ಸ್ಟ್ ಟೆಕ್ನಿಷಿಯನ್ ಗ್ರೇಡ್ 3 ಇಲೆಕ್ಟ್ರಿಕಲ್ ವಿಭಾಗ ಇಲೆಕ್ಟ್ರಿಷಿಯನ್ ಆಗಿರ್ಬೋದು, ವೈರ್ಮ್ಯಾನ್ ಆಗಿರ್ಬೋದು, ಮೆಕ್ಯಾನಿಕ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಆಗಿರ್ಬೋದು. ಇವಿಷ್ಟು ಟ್ರೇಡ್ಗಳಲ್ಲಿ ಯಾವುದಾದ್ರೂ ಒಂದು ಟ್ರೇಡಿನಲ್ಲಿ ನೀವು ಐಟೆ ಪಾಸ್ ಮಾಡಿರ್ಬೇಕ್ರಿ. ನೆಕ್ಸ್ಟ್ ಟೆಕ್ನಿಷಿಯನ್ ಗ್ರೇಡ್ 3 ಇಲೆಕ್ಟ್ರಿಕಲ್ TRD ವಿಭಾಗ, ಅದು GS ವಿಭಾಗ ಇದ್ರೆ ಇದ್ರ TRD ವಿಭಾಗ. ಇಲೆಕ್ಟ್ರಿಷಿಯನ್ ಆಗಿರ್ಬೋದು, ವೈರ್ಮ್ಯಾನ್ ಆಗಿರ್ಬೋದು, ಮೆಕ್ಯಾನಿಕ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಆಗಿರಬಹುದು. ಇವಿಷ್ಟು ಟ್ರೇಡ್ಗಳಲ್ಲಿ ಯಾವುದಾದ್ರೂ ಒಂದು ಟ್ರೇಡಿನಲ್ಲಿ ಐಟೆ ಪಾಸ್ ಮಾಡಿರ್ಬೇಕ್ರಿ. ನೆಕ್ಸ್ಟ್ ಟೆಕ್ನಿಷಿಯನ್ ಗ್ರೇಡ್ 3 EMU ವಿಭಾಗ ಇಲೆಕ್ಟ್ರಿಷಿಯನ್ ಆಗಿರ್ಬೋದು, ವೈರ್ಮ್ಯಾನ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಆಗಿರ್ಬೋದು, ಮೆಕ್ಯಾನಿಕ್ ಪವರ್ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಮೆಕ್ಯಾನಿಕ್ ಇಕ್ವಿಪ್ಮೆಂಟ್ ಅಂಡ್ ಕೇಬಲ್ ಜಾಯಿಂಟಿಂಗ್ ಆಗಿರಬಹುದು, ಫಿಟ್ಟರ್ ಆಗಿರ್ಬೋದು, ವೆಲ್ಡರ್ ಆಗಿರ್ಬೋದು, ಪೇಂಟರ್ ಆಗಿರ್ಬೋದು, ಮಷಿನಿಸ್ಟ್ ಆಗಿರ್ಬೋದು, ಕಾರ್ಪೆಂಟರ್ ಆಗಿರ್ಬೋದು, ಆಪರೇಟರ್ ಅಡ್ವಾನ್ಸ್ ಮಷಿನ್ ಟೂಲ್ ಅದ್ರದ್ದಾಗಿರ್ಬೋದು. ಇವಿಷ್ಟು ಟ್ರೇಡ್ ಒಳಗೆ ಯಾವುದಾದ್ರೂ ಒಂದು ಟ್ರೇಡಿನಲ್ಲಿ ನೀವು ಐಟೆ ಪಾಸ್ ಮಾಡಿರ್ಬೇಕು. ನೆಕ್ಸ್ಟ್ ಟೆಕ್ನಿಷಿಯನ್ ಗ್ರೇಡ್ 3 ಫಿಟ್ಟರ್ ವಿಭಾಗ ಫಿಟ್ಟರ್ ಟ್ರೇಡಿನಲ್ಲಿ ಐಟೆ ಪಾಸ್ ಮಾಡಿರ್ಬೇಕ್ರಿ. ನೆಕ್ಸ್ಟ್ ಟೆಕ್ನಿಷಿಯನ್ ಗ್ರೇಡ್ 3 ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನರ್ ವಿಭಾಗ ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್ ಮೆಕ್ಯಾನಿಕ್ ಆಗಿರ್ಬೋದು, ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ವೈರ್ಮ್ಯಾನ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಆಗಿರ್ಬೋದು. ಇವಿಷ್ಟು ಟ್ರೇಡ್ಗಳಲ್ಲಿ ಯಾವುದಾದ್ರೂ ಒಂದು ಟ್ರೇಡಿನಲ್ಲಿ ಐಟೆ ಪಾಸ್ ಮಾಡಿರ್ಬೇಕು. ನೆಕ್ಸ್ಟ್ ಟೆಕ್ನಿಷಿಯನ್ ಗ್ರೇಡ್ 3 S&T ವಿಭಾಗ ಇಲೆಕ್ಟ್ರಿಷಿಯನ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಆಗಿರ್ಬೋದು ಅಥವಾ ವೈರ್ಮ್ಯಾನ್ ಆಗಿರ್ಬೋದು. ಇವಿಷ್ಟು ಟ್ರೇಡ್ಗಳಲ್ಲಿ ಯಾವುದಾದ್ರೂ ಒಂದು ಟ್ರೇಡಿನಲ್ಲಿ ನೀವು ಐಟೆ ಪಾಸ್ ಮಾಡಿರ್ಬೇಕು. ಇನ್ ಕೇಸ್ ನೀವು ಐಟೆ ಪಾಸ್ ಮಾಡಿರಲಿಲ್ಲ ಅಂತ ತಿಳ್ಕೊಳ್ರಿ, ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ವಿಷಯಗಳೊಂದಿಗೆ PUC ಸೈನ್ಸ್ ಪಾಸ್ ಆಗಿರ್ಬೇಕ್ರಿ. ನೆಕ್ಸ್ಟ್ ಟೆಕ್ನಿಷಿಯನ್ ಗ್ರೇಡ್ 3 ವೆಲ್ಡರ್ ವಿಭಾಗ ವೆಲ್ಡರ್ ಟ್ರೇಡಿನಲ್ಲಿ ಐಟೆ ಪಾಸ್ ಮಾಡಿರ್ಬೇಕು. ಯಾವುದೇ ವೆಲ್ಡರ್ ಆಗಿರ್ಬೋದು, ಗ್ಯಾಸ್ ಆ್ಯಂಡ್ ಎಲೆಕ್ಟ್ರಿಕಲ್ ಆಗಿರ್ಬೋದು, ಸ್ಟ್ರಕ್ಚರಲ್ ವೆಲ್ಡರ್ ಆಗಿರ್ಬೋದು, ಪೈಪ್ ವೆಲ್ಡರ್ ಆಗಿರ್ಬೋದು. ಈ ರೀತಿ ಯಾವುದೇ ವೆಲ್ಡರ್ ಟ್ರೇಡ್ ಆಗಿರ್ಬೋದು. ಯಾವುದಾದ್ರೂ ಒಂದು ವೆಲ್ಡರ್ ಟ್ರೇಡಿನಲ್ಲಿ ಐಟೆ ಪಾಸ್ ಮಾಡಿದ್ರಿ ಅಂತಂದ್ರೆ ನೀವು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಟೆಕ್ನಿಷಿಯನ್ ಗ್ರೇಡ್ 3 ಕ್ರೇನ್ ಡ್ರೈವರ್ ವಿಭಾಗ ಮೆಕ್ಯಾನಿಕ್ ಆಗಿರ್ಬೋದು, ಅಂದ್ರೆ ಮೋಟರ್ ವೆಹಿಕಲ್ ಮೆಕ್ಯಾನಿಕ್ ಆಗಿರ್ಬೋದು, ಆಮೇಲೆ ಮಟೀರಿಯಲ್ ಹ್ಯಾಂಡಲಿಂಗ್ ಇಕ್ವಿಪ್ಮೆಂಟ್ ಕಮ್ ಆಪರೇಟರ್ ಆಗಿರ್ಬೋದು, ಕ್ರೇನ್ ಆಪರೇಟರ್ ಆಗಿರ್ಬೋದು, ಆಪರೇಟರ್ ಲೊಕೊಮೋಟಿವ್ ಆ್ಯಂಡ್ ರೇಲ್ ಕ್ರೇನ್ಸ್ ಆಗಿರ್ಬೋದು. ಇವಿಷ್ಟು ಟ್ರೇಡ್ ಒಳಗೆ ಯಾವುದಾದ್ರೂ ಒಂದು ಟ್ರೇಡಿನಲ್ಲಿ ನೀವು ಐಟೆ ಪಾಸ್ ಮಾಡಿರ್ಬೇಕ್ರಿ. ನೆಕ್ಸ್ಟ್ ಟೆಕ್ನಿಷಿಯನ್ ಗ್ರೇಡ್ 3 ಕಾರ್ಪೆಂಟರ್ ವರ್ಕ್ಶಾಪ್ ವಿಭಾಗ
ಕಾರ್ಪೆಂಟರ್ ಆಗಿರ್ಬೋದು, ಫರ್ನಿಚರ್ ಅಂಡ್ ಕ್ಯಾಬಿನೆಟ್ ಮೇಕರ್ ಆಗಿರ್ಬೋದು. ಇವೆರಡು ಟ್ರೇಡ್ ಒಳಗೆ ಯಾವುದಾದ್ರು ಒಂದು ಟ್ರೇಡಿನಲ್ಲಿ ನೀವು ITI ಪಾಸ್ ಮಾಡಿರ್ಬೇಕ್ರಿ. ನೆಕ್ಸ್ಟ್ ಟೆಕ್ನಿಷಿಯನ್ ಗ್ರೇಡ್ 3 ಇಲೆಕ್ಟ್ರಿಕಲ್ PU ಆ್ಯಂಡ್ WS ವಿಭಾಗ. ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ವೈರ್ಮ್ಯಾನ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಆಗಿರ್ಬೋದು, ಮೆಕ್ಯಾನಿಕ್ ಪವರ್ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಮೆಕ್ಯಾನಿಕ್ ಮೆಕ್ಟ್ರಾನಿಕ್ಸ್ ಆಗಿರ್ಬೋದು. ಇವಿಷ್ಟು ಟ್ರೇಡ್ಗಳಲ್ಲಿ ಯಾವುದಾದ್ರೂ ಒಂದು ಟ್ರೇಡಿನಲ್ಲಿ ITI ಪಾಸ್ ಮಾಡಿರ್ಬೇಕು. ನೆಕ್ಸ್ಟ್ ಟೆಕ್ನಿಷಿಯನ್ ಗ್ರೇಡ್ 3 ಫಿಟ್ಟರ್ PU ಮತ್ತು WS ವಿಭಾಗ. ಫಿಟ್ಟರ್ ಟ್ರೇಡಿನಲ್ಲಿ ITI ಪಾಸ್ ಮಾಡಿರ್ಬೇಕ್ರಿ. ನೆಕ್ಸ್ಟ್ ಟೆಕ್ನಿಷಿಯನ್ ಗ್ರೇಡ್ 3 ಮಷಿನಿಸ್ಟ್ ವರ್ಕ್ಶಾಪ್ ವಿಭಾಗ ರೀ. ಮಷಿನಿಸ್ಟ್ ಆಗಿರ್ಬೋದು, ಟರ್ನರ್ ಆಗಿರ್ಬೋದು, ಮಷಿನಿಸ್ಟ್ ಗ್ರೈಂಡರ್ದ ಮಷಿನಿಸ್ಟ್ ಆಗಿರ್ಬೋದು, ಆಪರೇಟರ್ ಅಡ್ವಾನ್ಸ್ ಮಷಿನ್ ಟೂಲ್ ಆಗಿರ್ಬೋದು. ಇವಿಷ್ಟು ಟ್ರೇಡ್ದೊಳಗೆ ಯಾವುದಾದ್ರೂ ಒಂದು ಟ್ರೇಡಿನಲ್ಲಿ ITI ಪಾಸ್ ಮಾಡಿರ್ಬೇಕು. ನೆಕ್ಸ್ಟ್ ಟೆಕ್ನಿಷಿಯನ್ ಗ್ರೇಡ್ 3 ಮೆಕ್ಯಾನಿಕಲ್ ವರ್ಕ್ಶಾಪ್ ವಿಭಾಗ. ಫಿಟ್ಟರ್ ಆಗಿರ್ಬೋದು, ವೆಲ್ಡರ್ ಆಗಿರ್ಬೋದು, ಮಷಿನಿಸ್ಟ್ ಆಗಿರ್ಬೋದು, ಮೆಕ್ಯಾನಿಕ್ ಮೆಕ್ಟ್ರಾನಿಕ್ಸ್ ಆಗಿರ್ಬೋದು, ಟರ್ನರ್ ಆಗಿರ್ಬೋದು, ಆಪರೇಟರ್ ಅಡ್ವಾನ್ಸ್ಡ್ ಮಷಿನ್ ಟೂಲ್ಸ್ ಆಗಿರ್ಬೋದು, CNC ಪ್ರೋಗ್ರಾಮರ್ ಕಮ್ ಆಪರೇಟರ್ ಆಗಿರ್ಬೋದು. ಇವಿಷ್ಟು ಟ್ರೇಡ್ ಒಳಗೆ ಯಾವುದಾದ್ರೂ ಒಂದು ಟ್ರೇಡಿನಲ್ಲಿ ನೀವು ITI ಪಾಸ್ ಮಾಡಿರ್ಬೇಕು. ನೆಕ್ಸ್ಟ್ ಟೆಕ್ನಿಷಿಯನ್ ಗ್ರೇಡ್ 3 ಮಿಲ್ ರೈಟ್ ವಿಭಾಗ ರೀ. ಮಿಲ್ ರೈಟ್ ಮೇಂಟೆನೆನ್ಸ್ ಮೆಕ್ಯಾನಿಕ್ ಆಗಿರ್ಬೋದು, ಮೆಕ್ಯಾನಿಕ್ ಮಷಿನ್ ಟೂಲ್ ಮೇಂಟೆನೆನ್ಸ್ ಆಗಿರ್ಬೋದು, ಮೆಕ್ಯಾನಿಕ್ ಅಡ್ವಾನ್ಸ್ ಮಷಿನ್ ಟೂಲ್ ಮೇಂಟೆನೆನ್ಸ್ ಆಗಿರ್ಬೋದು. ಇವಿಷ್ಟು ಟ್ರೇಡ್ಗಳಲ್ಲಿ ಯಾವುದಾದ್ರೂ ಒಂದು ಟ್ರೇಡಿನಲ್ಲಿ ITI ಪಾಸ್ ಮಾಡಿರ್ಬೇಕು. ನೆಕ್ಸ್ಟ್ ಪೇಂಟರ್ ಅಥವಾ ವರ್ಕ್ಶಾಪ್ ವಿಭಾಗ. ಪೇಂಟರ್ ಜನರಲ್ ಆಗಿರ್ಬೋದು, ಅಥವಾ ಡೊಮೆಸ್ಟಿಕ್ ಪೇಂಟರ್ ಆಗಿರ್ಬೋದು, ಅಥವಾ ಇಂಡಸ್ಟ್ರಿಯಲ್ ಪೇಂಟರ್ ಆಗಿರ್ಬೋದು. ಇವಿಷ್ಟು ಟ್ರೇಡ್ಗಳಲ್ಲಿ ಯಾವುದಾದ್ರೂ ಒಂದು ಟ್ರೇಡಿನಲ್ಲಿ ITI ಪಾಸ್ ಮಾಡಿರ್ಬೇಕು. ನೆಕ್ಸ್ಟ್ ಟ್ರಿಮ್ಮರ್ದ ವರ್ಕ್ಶಾಪ್ ವಿಭಾಗ. ಟೇಲರ್ ಆಗಿರ್ಬೋದು, ಅಪೋಲ್ ಸ್ಟಾರ್ ಆಗಿರ್ಬೋದು, ಕಟ್ಟಿಂಗ್ ಆ್ಯಂಡ್ ಸೀವಿಂಗ್ ಆಗಿರ್ಬೋದು, ಸೀವಿಂಗ್ ಟೆಕ್ನಾಲಜಿ ಆಗಿರ್ಬೋದು, ಡ್ರೆಸ್ ಮೇಕಿಂಗ್ ಆಗಿರ್ಬೋದು, ಡಿಸೈನರ್ ಆ್ಯಂಡ್ ಮಾಸ್ಟರ್ ಕಟರ್ ಆಗಿರ್ಬೋದು. ಇವಿಷ್ಟು ಟ್ರೇಡ್ಗಳಲ್ಲಿ ಯಾವುದಾದ್ರೂ ಒಂದು ಟ್ರೇಡಿನಲ್ಲಿ ನೀವು ITI ಪಾಸ್ ಮಾಡಿರ್ಬೇಕು. ನೆಕ್ಸ್ಟ್ ವೆಲ್ಡರ್ PU ಆ್ಯಂಡ್ WS ವಿಭಾಗ. ವೆಲ್ಡರ್ ಟ್ರೇಡಿನಲ್ಲಿ ITI ಪಾಸ್ ಮಾಡಿರ್ಬೇಕು. ಇದಿಷ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ನ ಕುರಿತು ಮಾಹಿತಿ ರೀ. ನೆಕ್ಸ್ಟ್ ಈ ಹುದ್ದೆಗಳಿಗೆ ನೇಮಕಾತಿ ಯಾವ ರೀತಿ ಮಾಡ್ಕೊಳ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತದೆ ರೀ. ಅಂದ್ರೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಇರ್ತದೆ. ಕಂಪ್ಯೂಟರ್ನಲ್ಲಿಯೇ ಕ್ವಶನ್ಸ್ಗಳು ಬರ್ತಾವೆ, ಅಲ್ಲೇ ಆಪ್ಷನ್ಸ್ಗಳು ಇರ್ತಾವೆ, ಕಂಪ್ಯೂಟರ್ನಲ್ಲೇ ಟಿಕ್ ಮಾಡೋದಿರ್ತದೆ. ಯಾವುದೇ ರೀತಿಯ ಪೆನ್ ಪೇಪರ್ ಬಳಕೆ ಮಾಡುವಂತಿಲ್ಲ, ಬಳಕೆ ಮಾಡೋಂಗಿಲ್ಲ. ಅಂದ್ರೆ ಆನ್ಲೈನ್ದು ಎಕ್ಸಾಮ್ ಇರ್ತದೆ ಸ್ನೇಹಿತರೆ. ಈ ಸ್ಪರ್ಧಾತ್ಮಕ ಪರೀಕ್ಷೆ, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್, ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್, ಇವುಗಳ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾರೆ. ಮೊದಲನೇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಬಗ್ಗೆ ನೋಡೋಣ ಸ್ನೇಹಿತರೆ. ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಕುರಿತು ನೋಡೋದಾದ್ರೆ, ಲೆವೆಲ್ 5ರ ಹುದ್ದೆಗಳಿಗೆ ಸಪರೇಟ್ ಎಕ್ಸಾಮ್ ಇರ್ತದೆ, ಲೆವೆಲ್ 2ರ ಹುದ್ದೆಗಳಿಗೆ ಸಪರೇಟ್ ಎಕ್ಸಾಮ್ ಇರ್ತದೆ. ಲೆವೆಲ್ 5ರದ್ದು ಏನದಲ್ರಿ, ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ವಿಭಾಗದ ಹುದ್ದೆಗಳು. ಈ ಹುದ್ದೆಗಳಿಗೆ 100 ಮಾರ್ಕ್ಸಿಂದ ಎಕ್ಸಾಮಿನೇಷನ್ ಇರುವಂಥದ್ದು. 100 ಕ್ವಶನ್ಸ್ಗಳಿರ್ತಾವೆ, 90 ನಿಮಿಷ ಸಮಯಾವಕಾಶ ಇರ್ತದೆ, 1.5 ತಾಸು ಸಮಯಾವಕಾಶ ಇರ್ತದೆ. MCQ ಕ್ವಶನ್ಸ್ಗಳಿರ್ತಾವೆ. 100 ಕ್ವಶನ್ಗಳು ಯಾವ ರೀತಿ ಇರ್ತಾವ್ರಿ, ಮಲ್ಟಿಪಲ್ ಚಾಯ್ಸ್ ಆಪ್ಷನ್ಸ್ ಹೊಂದಿರತಕ್ಕಂಥ ಕ್ವಶನ್ಸ್ಗಳಿರ್ತಾವೆ. ಅಂದ್ರೆ ಪ್ರತಿ ಪ್ರಶ್ನೆಗೆ ABCD ಅಂತ 4 ಆಪ್ಷನ್ಸ್ಗಳಿರ್ತಾವೆ. ಅದರೊಳಗೆ ಒಂದು ಸರಿಯಾದ ಉತ್ತರ ಇರ್ತದೆ, ಆ ಉತ್ತರ ಟಿಕ್ ಮಾಡೋದಿರ್ತದೆ. ಈ ರೀತಿ ಉತ್ತರ ಟಿಕ್ ಮಾಡುವಂಥ ಪ್ರಶ್ನೆಗಳಿರ್ತಾವೆ. ಸರಿ ಉತ್ತರ ಟಿಕ್ ಮಾಡಿರಿ ಅಂತ ತಿಳ್ಕೊಳ್ರಿ, ಪ್ರತಿ ಸರಿ ಉತ್ತರಕ್ಕೆ 1 ಅಂಕ ನೀಡ್ತಾರೆ ನಿಮಗೆ. ಇನ್ ಕೇಸ್ ಸರಿ ಉತ್ತರ ನೀಡುವಲ್ಲಿ ತಪ್ಪು ಉತ್ತರ ನೀಡಿರಿ ಅಂತ ತಿಳ್ಕೊಳ್ರಿ, ಪ್ರತಿ ತಪ್ಪು ಉತ್ತರಕ್ಕೆ 1/3 ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ. ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ 1/3 ಮಾರ್ಕ್ಸ್ ಅಂದ್ರೆ ಪ್ರತಿ ತಪ್ಪು ಉತ್ತರಕ್ಕೆ 0.33 ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ. ಇನ್ ಕೇಸ್ 3 ಆನ್ಸರ್ ಏನಾದರೂ ತಪ್ಪು ಟಿಕ್ ಮಾಡಿರಿ ಅಂತ ತಿಳ್ಕೊಳ್ರಿ, 1 ಅಂಕ ಡಿಡಕ್ಟ್ ಮಾಡ್ತಾರೆ. ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ 1 ಅಂಕ ಡಿಡಕ್ಟ್ ಮಾಡ್ತಾರೆ. ಓಕೆ ರೀ. ಈ ರೀತಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಕೂಡ ಇರುವಂಥದ್ದು. ಸೆಲೆಬಸ್ ನೋಡೋದಾದ್ರೆ, ಸೆಲೆಬಸ್ ಇಲ್ಲಿ ಕೊಟ್ಟಾರ ನೋಡ್ರಿ. ಜನರಲ್ ಅವೇರ್ನೆಸ್, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್, ಬೇಸಿಕ್ ಆಫ್ ಕಂಪ್ಯೂಟರ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್, ಮ್ಯಾಥಮೆಟಿಕ್ಸ್. ಜನರಲ್ ಅವೇರ್ನೆಸ್ ಒಳಗೆ ಇದಿಷ್ಟು ಇಂಡಿಕೇಟಿವ್ ಸಿಲೆಬಸ್ ಕೊಟ್ಟಾರ ನೋಡ್ರಿ. ಎಲ್ಲಾನು ಇಂಡಿಕೇಟಿವ್ ಸಿಲೆಬಸ್ ಕೊಟ್ಟರು ಸ್ನೇಹಿತರೆ, ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್ ಬೇಸಿಕ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಇವಿಷ್ಟು ಸಿಲೆಬಸ್ ಸ್ನೇಹಿತರೆ. ಸಬ್ಜೆಕ್ಟ್ ವೈಸ್ ಎಷ್ಟೆಷ್ಟು ಕ್ವಶನ್ಸ್ ಕೇಳ್ತಾರ ಅಂತ ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಓಕೆ ರೀ, ಇಲ್ಲಿ ಕೊಟ್ಟಾರ ನೋಡ್ರಿ. ಈ ರೀತಿ ಸಬ್ಜೆಕ್ಟ್ ವೈಸ್ ಬ್ರೇಕಪ್ ಕೂಡ ಕೊಟ್ಟಿರುವಂಥದ್ದು ಸ್ನೇಹಿತರೆ. 100 ಮಾರ್ಕ್ಸಿಂದ ಎಕ್ಸಾಮ್. ಈ ಎಕ್ಸಾಮ್ದೊಳಗೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸೆಲೆಕ್ಟ್ ಮಾಡ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಎರಡೂ ಪಾಸ್ ಆದ್ರಿ ಅಂತಂದರೆ ನಿಮಗೆ ನೇಮಕಾತಿ ಮಾಡ್ಕೊಳ್ತಾರೆ. ಅಂದರೆ ನಿಮ್ದು ರ್ಯಾಂಕಿಂಗ್ನ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾರೆ ಸ್ನೇಹಿತರೆ.
ನೆಕ್ಸ್ಟ್ ಪೇ ಲೆವೆಲ್ 2 ಅಂದರೆ ಟೆಕ್ನಿಷಿಯನ್ ಗ್ರೇಡ್ 3 ಹುದ್ದೆಗಳೇನದಾವಲ್ರಿ ಅವುಗಳಿಗೊಂದು ಸಪ್ರೇಟ್ ಎಕ್ಸಾಮ್ ಇರ್ತದೆ. ಸೇಮ್ 100 ಮಾರ್ಕ್ಸಿಂದ ಎಕ್ಸಾಮ್ ಇರ್ತದೆ, 90 ನಿಮಿಷ ಸಮಯಾವಕಾಶ ಇರ್ತದೆ. MCQ ಕ್ವಶನ್ಸ್ಗಳಿರ್ತಾವೆ, ನೆಗೆಟಿವ್ ವ್ಯಾಲ್ಯೂಯೇಷನ್ ಇರ್ತದೆ. ಅಂದ್ರೆ ತಪ್ಪು ಉತ್ತರ ಟಿಕ್ ಮಾಡಿರಿ ಅಂತ ತಿಳ್ಕೊಡ್ರಿ. ಪ್ರತಿ ತಪ್ಪು ಉತ್ತರಕ್ಕೆ 0.33 ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಸೆಲೆಬಸ್ ಇಲ್ಲಿ ಕೊಟ್ಟಾರ ನೋಡಿ. ಸೆಲೆಬಸ್ ನೋಡೋದಾದ್ರೆ ಮ್ಯಾಥಮೆಟಿಕ್ಸ್, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್, ಜನರಲ್ ಸೈನ್ಸ್, ಜನರಲ್ ಅವೇರ್ನೆಸ್, ಇದಿಷ್ಟು ಸೆಲೆಬಸ್ ಸ್ನೇಹಿತರೆ. ಇಲ್ಲಿ ಯಾವ್ಯಾವ ವಿಷಯದ ಮೇಲೆ ಎಷ್ಟೆಷ್ಟು ಪ್ರಶ್ನೆಗಳು ಕೇಳ್ತಾರ ಅಂತ ಇಲ್ಲಿ ಕೊಟ್ಟಿರುವಂಥದ್ದು. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಈ ಎಕ್ಸಾಮ್ದೊಳಗೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಇರ್ತದೆ. ಅದರೊಳಗೂ ಪಾಸ್ ಆದಿರಿ ಅಂತಂದ್ರೆ ನಿಮ್ಗೆ ನೇಮಕಾತಿ ಮಾಡ್ಕೊಳ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಅರ್ಜಿ ಹ್ಯಾಂಗೆ ಸಲ್ಲಿಸೋದು ಅಂತ ಇಲ್ಲಿ ಗೈಡ್ಲೈನ್ಸ್ ಕೊಟ್ಟರೆ ಸ್ನೇಹಿತರೆ. ನೋಟಿಫಿಕೇಶನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಈ ಗೈಡ್ಲೈನ್ಸ್ ಅನ್ನು ಒಮ್ಮೆ ಕಂಪ್ಲೀಟ್ ಆಗಿ ಓದಿ ತದನಂತರ ಅರ್ಜಿ ಸಲ್ಲಿಸ್ರಿ. ಇವು ವೆಬ್ಸೈಟ್ ನೋಡ್ರಿ ಸ್ನೇಹಿತರೆ. ಇದು RRBದ ವೆಬ್ಸೈಟ್ ಲಿಸ್ಟ್ ಸ್ನೇಹಿತರೆ. ಎಲ್ಲ ಕೊಟ್ಟರು ನೋಡ್ರಿ. ಪ್ರತಿಯೊಂದು RRBದ ಅಫೀಷಿಯಲ್ ವೆಬ್ಸೈಟ್ ಐತಿ. ಯಾವ RRBಗೆ ನೀವು ಅರ್ಜಿ ಸಲ್ಲಿಸ್ಬೇಕಂತೀರಿ ಆ RRBದ ಅಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ಬೇಕು ಸ್ನೇಹಿತರೆ. ಇದಿಷ್ಟು ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವ ಟೆಕ್ನಿಷಿಯನ್ಸ್ ಹುದ್ದೆಗಳ ನೇಮಕಾತಿಗಾಗಿ RRBಯಿಂದ ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.